ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳಿಗೆ ಈ ಸುಪ್ರೀಂ ಲೀಡರ್ ಖೊಮೇನಿ ಯಾಕೆ ಶತ್ರು? ಬೆನ್ ಬಿದ್ದಿದ್ಯಾಕೆ? ಈ ಪರಿ ಬೇಟೆಯಾಡಿ ಕೊಂದಿದ್ಯಾಕೆ? ಇದಕ್ಕೇನು ಕಾರಣ? ಇದೊಂದು ಸ್ವಲ್ಪ ಮಾಹಿತಿಗಳನ್ನ ಕೊಟ್ಬಿಡ್ತೀವಿ ನಿಮಗೆ. ಏನಾಗಿತ್ತು? ಖೊಮೇನಿ ಹಿಂದೆ ಬಿದ್ದಿದ್ಯಾಕೆ ಇಸ್ರೇಲ್ ಮತ್ತು ಅಮೆರಿಕ? ಇಸ್ರೇಲ್ಗೇನೋ ಶತ್ರು ರಾಷ್ಟ್ರ, ಅಮೆರಿಕಾಗೆ ಏನಾಗಿತ್ತು? ಪರಮಾಣು ಯೋಜನೆಗೆ ಕೈ ಹಾಕಿತ್ತು ಇರಾನ್, ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದೋದಕ್ಕೆ. ಇದು ತಮಗೆ ಅಸ್ತಿತ್ವದ ಬೆದರಿಕೆ ಅಂತ ಇಸ್ರೇಲ್ ಭಾವಿಸಿತ್ತು, ನೆರೆ ರಾಷ್ಟ್ರ. ಅದಕ್ಕೋಸ್ಕರ ಶಾಂತಿಯುತ ಉದ್ದೇಶಕ್ಕೆ ಪರಮಾಣು ಕಾರ್ಯಕ್ರಮ ಅಂತ ಇರಾನ್ ಹೇಳಿದರೂ ಕೂಡ ಅದನ್ನು ನಂಬೋ ಸ್ಥಿತಿನಲ್ಲಿ ಇರಲಿಲ್ಲ. ಆದರೆ ಅಣ್ವಸ್ತ್ರ ತಯಾರಿಸೋದಕ್ಕೆ ಬೇಕಾದ 90% ಶುದ್ಧತೆಗೆ ಹತ್ತಿರವಾದ 60% ಶುದ್ಧ ಯುರೇನಿಯಮನ್ನು ಇರಾನ್ ಈಗಾಗಲೇ ಸಂಗ್ರಹ ಮಾಡಿಟ್ಕೊಂಡಿದೆ. ಇದೇ ಇಬ್ಬರಿಗೂ ಕೂಡ ಭಯ. ಸೊ ಇದೇ ಇಸ್ರೇಲ್ನ ನಿದ್ದೆಗೆಡಿಸಿತ್ತು. ಅಲ್ಲದೆ ಇರಾನ್ IRGCಯನ್ನು ನಾಶ ಮಾಡಬೇಕು ಅಂತ ಇಸ್ರೇಲ್ ಪಣ ತೊಟ್ಟಿತ್ತು. ತನ್ನ ವಿರುದ್ಧ ಹೆಜ್ಬುಲ್ಲಾ ಹಮಾಸ್ ಉಗ್ರರನ್ನ ಬಳಸ್ತಾ ಇದೆ ಅಂತ ಇಸ್ರೇಲ್ಗೆ ಸಿಟ್ಟು. ಇಸ್ರೇಲ್ ಬೆಂಬಲಕ್ಕೆ ಅಮೆರಿಕ ಕೂಡ ನಿಂತ್ಕೊಳ್ಳುತ್ತೆ. ಅಮೆರಿಕಾಗೂ ಇಷ್ಟ ಇರಲಿಲ್ಲ ಇವತ್ತರ ಅಣ್ವಸ್ತ್ರ ಇರೋದು. ನ್ಯೂಕ್ಲಿಯರ್ ಶಕ್ತಿ ಬಿಟ್ಟು ಮಾತುಕತೆಗೆ ಅಮೆರಿಕ ಆಹ್ವಾನಿಸಿತ್ತು. ನಿಮಗೆ ನಾವು ಪರಮಾಣು ಇಂಧನವನ್ನು ಫ್ರೀಯಾಗಿ ಕೊಡ್ತೀವಿ ಬನ್ನಿ ಅಂತಲೂ ಆಫರ್ ಕೊಟ್ಟಿತ್ತು. ಆದರೆ ಟ್ರಂಪ್ ಮಾತುಕತೆಗೆ ಖಮೇನಿ ಒಪ್ಪಿರಲಿಲ್ಲ. ಹಾಗಾಗಿ ಆತನನ್ನು ಮುಗಿಸುವಂತಹ ನಿರ್ಧಾರಕ್ಕೆ ಈಗ ಅಮೆರಿಕ ಬರುತ್ತೆ. ಇನ್ನು ದುಬೈ ಏರ್ಪೋರ್ಟ್ನಲ್ಲಿ ಏನಾಗಿದೆ ಅನ್ನುವಂಥರ ವರದಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರೋ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನ್ ನಡೆಸಿದ ದಾಳಿಯಲ್ಲಿ ದುಬೈ ಟಾರ್ಗೆಟ್ ಆಗಿರೋದು. ನಿನ್ನೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಿಂದಾಗಿ ದುಬೈ ನಗರ ಹೆಚ್ಚು ಹಾನಿಗೊಳಗಾಗಿದೆ. ದುಬೈನ ಪ್ರಸಿದ್ಧ ಪ್ರವಾಸಿ ತಾಣಗಳು ಮತ್ತು ವಿಮಾನ ನಿಲ್ದಾಣಗಳು ಹಾನಿಗೊಳಗಾಗಿರೋದು. ಇರಾನ್ UAE ಮೇಲೆ ನಡೆಸಿದ ದಾಳಿಯಲ್ಲಿ ಕನಿಷ್ಠ 2 ಸಾವನ್ನಪ್ಪಿದ್ದಾರೆ ಮತ್ತು ಹಲವರು ಗಾಯಗೊಂಡಿದ್ದಾರೆ. ಇವತ್ತು ಕೂಡ ದುಬೈನಲ್ಲಿ ದಾಳಿಯಾಗಿದೆ. ಸೈರನ್ ಸದ್ದು ಮೊಳಗಿವೆ. ಇರಾನ್ ದಾಳಿಯಿಂದಾಗಿ ವಿಶ್ವದ ಅತಿ ಬಿಸಿ ಏರ್ಪೋರ್ಟ್ ಅಂತಾನೆ ಪ್ರಖ್ಯಾತಿ ಪಡೆದಂಥ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ ಆಗಿದೆ. ಇದರಿಂದಾಗಿ ಇರಾನ್ ಇಸ್ರೇಲ್ನ ನಡುವೆ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇರಾನ್ ಮೇಲಿನ ನಿರಂತರ ದಾಳಿಗಳು ನಡೀತಾ ಇದ್ದು ಇರಾನ್ ಸಹ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಇರಾನ್ ವಾಯು ಪ್ರದೇಶವನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಇದರಿಂದಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ಪ್ರಮುಖವಾಗಿ ದುಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇರಾನ್ ದಾಳಿ ನಡೆಸಿದೆ. ಕನ್ನಡಿಗರು ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸ್ಟಾರ್ ಶಟ್ಲರ್ ಇಂಗ್ಲೆಂಡ್ ಓಪನ್ಗಾಗಿ ಬರ್ಮಿಂಗ್ಹ್ಯಾಮ್ಗೆ ಪ್ರಯಾಣಿಸ್ತಾ ಇದ್ದಂಥ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ಅವರು ದುಬೈ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ದುಬೈನಲ್ಲಿ ಕುಟುಂಬ ಸದಸ್ಯರನ್ನ ಭೇಟಿ ಮಾಡಲು ತೆಲುಗು ನಟ ವಿಷ್ಣು ಮಂಚು ಮತ್ತು ವಿಮಾನ ಕಾರ್ಯಾಚರಣೆಗಳನ್ನು ರದ್ದುಗೊಳಿಸಿದ ನಂತರ ಬಾಲಿವುಡ್ ನಟಿ ಸೋನಾಲ್ ಚೌಹಾಣ್ ಅವರು ಕೂಡ ದುಬೈ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಷ್ಟೇ ಯಾಕೆ ನಮ್ಮ ಕರ್ನಾಟಕದಲ್ಲಿರುವಂಥ MLCಗಳು ಅವರು ಇವರೆಲ್ಲೂ ಕೂಡ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.